ಎದುರಿಸಿದಂತ ಸವಾಲು ನೀವ್ ಹೇಗೆ ನೋಡಿದ್ರಿ? ನಿರ್ಮಾಪಕಿಯಾಗಿ ಹೇಗೆ ನೋಡ್ತಾ ಇದ್ದೀರಿ? ಈಗ ವಿತರಕಿಯಾಗಿ ಹೇಗೆ ನೋಡ್ತಾ ಇದ್ದೀರಿ? ಏನ್ ಸವಾಲಿದೆ ಇಂಡಸ್ಟ್ರಿಯಲ್ಲಿ ಆಗಿರುವಂತ ಚೇಂಜಸ್ ಬಗ್ಗೆ? ನಾನು ಎಷ್ಟು ಹೀರೋ ಅದು ಬೇರೆ, ನಾನು ನಿರ್ಮಾಪಕಿ ಡಿಸ್ಟ್ರಿಬ್ಯೂಟರ್, ಅದು ಎರಡು ಡಿಫ್ರೆಂಟ್. ಒಂದೊಂದೇ ಮಾಡಿರೋದು, ಎರಡರಲ್ಲೂ ಒಂದೊಂದೇ, ಜಾಸ್ತಿ ಲಾಂಗ್ ಮಾಡಿಲ್ಲ ಅಲ್ವಾ. ಫಸ್ಟ್ ಎಕ್ಸ್ಪೀರಿಯನ್ಸ್ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಅಲ್ಲ, ಈಗಲೇ ಒಂದು ಸಿನಿಮಾದಿಂದ ಆದಂತ ಸಮಯ ಸಂದರ್ಭ ನಿಮಗೆ ಸರಿ ಹೋಗ್ಲಿಲ್ಲ ಅನ್ನೋ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಮಾತನಾಡ್ತಾ ಬಂದಿದೆ. ಹಾಗಾಗಿ ಇದು ಹಂತ ಹಂತವಾಗಿ ಹೇಗೆ ಸವಾಲುಗಳಿದೆ ಅಂತ. ಸಿನಿಮಾ ಸರಿ ಹೋಗ್ಲಿಲ್ಲ ಅಂತಲ್ಲ, ನನಗೆ ಥಿಯೇಟರ್ಸ್ ಪ್ರಾಬ್ಲಮ್ ಆಯ್ತು. ಮುಂದಿನ ದಿನಗಳಲ್ಲಿ ನಾನೇ ಡಿಸ್ಟ್ರಿಬ್ಯೂಷನ್ ತಗೋತೀನಿ ಅಂತ ಹೇಳಿದ್ದೆ, ತಗೊಂಡಿದ್ದೀನಿ. ಸಿಂಪಲ್. ಓಕೆ, ಅದೇ ಇಲ್ಲಿ ಸೆಪ್ಟೆಂಬರ್ 5ಕ್ಕೆ ಕನ್ನಡದ ಏಳುಮಲೆ ಆಗಿರ್ಬೋದು, ಓಂ ಶಿವಂ ಆಗಿರ್ಬೋದು ಮತ್ತು ನಾನ ಮತ್ತು ಗುಂಡ ಆಗಿರ್ಬೋದು, ಅದ್ರ ಜೊತೆಗೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮದರಾಸಿ ಅಂತ ಬರ್ತಾ ಇದೆ. ಸೊ ಜೊತೆಗೆ ನಿಮ್ಮ ಘಾಟಿ. ಸೊ ಏನ್ ಸವಾಲುಗಳಿದಾವೆ? ಯಾಕಂದ್ರೆ ಥಿಯೇಟರ್ ಪ್ರಾಬ್ಲಮ್ ನಿಮಗೆ ಕುತೂಹಲಿಗೆ ಆಗಿತ್ತು, ಇದೇ ಸಿನಿಮಾಗಳಿಲ್ಲ ಅಂದ್ರೆ ಬೇರೆ ಹೊರಭಾಷೆ ಸಿನಿಮಾಗಳು ಮತ್ತೆ ಕನ್ನಡದ ಸಿನಿಮಾಗಳು ಕಾಂಪಿಟೇಷನ್ ಇಂದ ನಿಮಗೆ ಥಿಯೇಟರ್ ಕೊರತೆ ಆಗಿತ್ತು. ಬಟ್ ಈಗ ಏನ್ ಸವಾಲುಗಳನ್ನ ತಗೋತಿದ್ದಾರೆ ಈ ಸಿನಿಮಾ? ಅಲ್ಲ, ಅವಾಗ ಇನ್ನೊಬ್ರ ಹತ್ರ ಕೇಳಬೇಕಿತ್ತು. ಇವಾಗ ನಾನೇ ಡಿಸ್ಟ್ರಿಬ್ಯೂಟರ್ ಆಗಿದ್ರಿಂದ ನನಗೆ ಸ್ವಲ್ಪ ಅನುಕೂಲ ಆಗಿದೆ ಅನ್ಕೋತೀನಿ. ಪುಷ್ಪಮ್ಮ, ಅನುಷ್ಕಾ ಶೆಟ್ಟಿ ಅವರ ಪಾತ್ರ ನಿಮ್ಮ ನಿಜ ಜೀವನಕ್ಕೆ ಕರೆಕ್ಟ್ ಆಗುತ್ತೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಒಂದು ಟ್ರೈಲರ್ ಅಲ್ಲಿ ನೋಡೋದಾದ್ರೆ ಅವ್ರು ಕಂಡಕ್ಟರ್ ಆಗಿ ಕಾಣಿಸ್ಕೊಂಡಿರುವಂತದ್ದು, ಅರುಣ್ ಸರ್ ಡ್ರೈವರ್ ಆಗಿದ್ರು, ಬಸ್ ಡ್ರೈವರ್ ಆಗಿದ್ರು. ಸೊ ಇದ್ರ ಬಗ್ಗೆ ಎಲ್ಲದಕ್ಕೂ ನನ್ನೇ ಕಂಪೇರ್ ಮಾಡ್ತೀನಿ. ನಾನು ಆಚೆ ಬಾನಿ ಏನಂತ ಸರಿ ಪಾಪ ಅಮ್ಮ ಎಲ್ಲರಲ್ಲೂ ಜೋರು ಅಂತ ನೀನ್ ಆಚೆ ಬಾ. ಅಲ್ಲ ಮೇಡಮ್, ಉತ್ತರ ಕೊಟ್ಟು ಅವ್ರು ಕಂಡಕ್ಟರ್ ಆದ್ರೂ ನನ್ನೇ ಹೋಲಿಸ್ತೀಯ, ಅರುಣ್ ಕುಮಾರ್ ಡ್ರೈವರ್ ಆದ್ರೂ ನನ್ನೇ ಹೋಲಿಸ್ತಿಲ್ಲ, ಎಷ್ಟು ಹೀರೋ ಆದ್ರೂ ನನ್ನೇ ಹೋಲಿಸ್ತೀಯ. ಒಳ್ಳೇದಲ್ವಾ ಹೇಳ್ಬೇಕು. ಅನುಷ್ಕಾ ಶೆಟ್ಟಿ ಅವ್ರ ಪಾತ್ರ ಕಂಡಕ್ಟರ್ ಅಲ್ಲಮ್ಮ, ಹೆಣ್ಣು ಮಕ್ಳಿಗೆ ಪ್ರೋತ್ಸಾಹ ಕೊಟ್ಟಿಂತ ಕಥೆ ಮಾಡಿದ್ರಲ್ಲ ಅಂತ ಖುಷಿ ಪಡಮ್ಮ. ಇವತ್ತು ಹೆಣ್ಣಿಗೆ ಎಲ್ಲೂ ಜಾಗನೇ ಇಲ್ಲ. ಹೆಣ್ಮಕ್ಳನ್ನ ಅಡಿಗೆ ಮನೆಗೆ ಹಾಕೋ ಕಾಲದಲ್ಲಿ ಅವರು ನೀಟಾಗಿ ಸಿನಿಮಾ ತೋರಿಸಿ ಕಂಡಕ್ಟರ್ ಆಗ್ಬೋದು, ಡ್ರೈವರ್ ಆಗ್ಬೋದು. ಪಾತ್ರದ ಬಗ್ಗೆ ಹೇಳ್ತಾ ಇದ್ದೀನಿ. ನನಗೆ ನಮ್ಮಪ್ಪ ಓದಿಸಿದ್ರೆ ನೀನ್ ಅದನ್ನ ಕೇಳಬಹುದಿತ್ತು. ನನಗೆ ಅದ್ಯಾವುದು ಪ್ರಶ್ನೆನೇ ಅರ್ಥ ಮಾಡ್ಕೊಳ್ಳಿಲ್ಲ ನೀವು. ಒಂದೇ ಆಪ್ಷನ್ ನನಗೆ. ನನ್ ಪ್ರಶ್ನೆನೇ ಅರ್ಥ ಮಾಡ್ಕೊಳ್ಳಿಲ್ಲ. ಅಂದ್ರೆ ಅವ್ರ ಕಂಡಕ್ಟರ್ ಪಾತ್ರದಲ್ಲಿ ಕಾಣಿಸ್ಕೊಂಡು ನಿಜ ಜೀವನ ಕನೆಕ್ಟ್ ಆಗ್ತಿದೆಯಲ್ಲ. ಕಂಡಕ್ಟರ್ ಆಗಲ್ಲ, ಅದೇನಾದ್ರು ನಮ್ಮ ಅಪ್ಪ ಓದಿಸಿದ್ರೆ ಕಂಡಕ್ಟರ್ ಆಗ್ಬೋದಿತ್ತು. ನಾನು ಆಗಲ್ಲ, ಹೋಗಲ್ಲ. ಅನುಷ್ಕಾ ಶೆಟ್ಟಿ ನೋಡ್ಬೇಕಷ್ಟೇ. ನನಗೆ ಈ ಸಂಬಂಧ ಇಲ್ಲ ನನಗೆ. ಘಾಟಿ ಟೈಟಲ್ ನಿಮಗ್ ಸೂಟ್ ಆಗುತ್ತಾ? ಒಳ್ಳೇದಲ್ವಾ? ನಾನು ಹಂಗೆ ಮಾಡಿ, ನನ್ಗೆ ಇನ್ನೂ ಒಳ್ಳೇದು. ಘಾಟಿ ಅನ್ನಿ ಅಥವಾ ಫೈರ್ ಅನ್ನಿ ಎಲ್ಲರೂ ನನಗೆ. ಪುಷ್ಪ ಫೈರ್ ಅಂದ್ರೆ ಈಗ ಘಾಟಿ ಫೈರ್. ಓಕೆ, ಒಳ್ಳೇದು, ತುಂಬಾ ಖುಷಿ ಅಲ್ವಾ? ಇವಾಗ ಹೆಣ್ಮಕ್ಳು ಸಿನಿಮಾ ಮಾಡಿದ್ದಾರೆ, ಖುಷಿ ಪಡ್ಬೇಕು. ನಾನು ಅದಕ್ಕೆ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಡೋದು. ನಮ್ಗೆಲ್ಲ ಆತರ ಆಪ್ಷನ್ ಇರ್ಲಿಲ್ಲಪ್ಪ, ನಮ್ನ ಆಚೆ ಕಳಿಸ್ತಿರ್ಲಿಲ್ಲ. ಇವತ್ತೆಲ್ಲ ಹೆಣ್ಮಕ್ಳಿಗೆ ಎಂತೆಂತ ಆಪ್ಷನ್ ಇದೆ ಅಲ್ವಾ? ಅದಕ್ಕೆ ಖುಷಿಯಿಂದ ನೀನು ಮಾಡ್ತೀನಿ. ಖಂಡಿತವಾಗ್ಲೂ ಖುಷಿ ಇದೆ ಮೇಡಮ್. ನೀವು ನಿರ್ಮಾಪಕಿಯಾಗಿ ವಿತರಕಿಯಾಗಿ ಬರ್ತಿರುವಂತದ್ದು. ನೆಕ್ಸ್ಟ್ ಏನ್ ಮಾಡ್ತೀರಿ ಅಂತ ನಾವು ಕಾಯ್ತಾ ಇದೀವಿ. ನೆಕ್ಸ್ಟ್ ಏನು ಮಾಡಲ್ಲ, ಇಲ್ಲೇನೆ ಓಡಾಡ್ತಿರ್ತೀನಿ, ನಿನಗೆ ಇಂಟರ್ವ್ಯೂ ಕೊಡ್ತೀನಿ. ಅದ್ ಹೇಳ್ತೀನಿ ರೆಡಿ ಆದ್ಮೇಲೆ ಹೇಳೋಣ. ಈಗ ಯಾಕೆ ಮಾತಾಡೋದು? ನಾನಂತೂ ಮಾಡಾದ್ಮೇಲೆ ತುಂಬಾ ಕನ್ಫ್ಯೂಷನ್ ಆಗಿದೆ. ಇದು ಮಾಡೋದ ಅದ್ ಮಾಡೋದ ಅಂತ. ಆಮೇಲೆ ಬರ್ತಾ ಇದೆ. ಇಲ್ಲಿ ಎಲ್ಲಾರ್ದು ಮಾಡ್ತೀವಿ, ನಮ್ದೇ ಮಾತ್ರ ಅಲ್ಲ, ಬೇರೆ ಎಲ್ಲ ಕನ್ನಡನೂ ಮಾಡ್ತೀವ್ರಿ. ಇನ್ನೇನ್ ಬೇರೆ ನಮ್ ಕನ್ನಡದಲ್ಲಿ ಮಾಡದೇ ಇರ್ತೀರ? ಕನ್ನಡದು ಮಾಡ್ತೀವಿ, ಯಾಕೆ ಮಾಡಲ್ಲ? ಡಿಸ್ಟ್ರಿಬ್ಯೂಟರ್ ಎಲ್ಲ ಮಾಡ್ಬೇಕಲ್ವಾ? ನಾವು ಕನ್ನಡದವರು ಕನ್ನಡ ಮಾಡದೇ ಇರ್ತೀವ? ಮಾಡ್ತೀವಿ, ನೀವು ಕೊಟ್ಟಿ ಮಾಡ್ತೀವಿ. ನಾಳೆ ಕೊಡಿ, ಆಯ್ತಾ? ನಿಮ್ಮ ಹತ್ರ ಕೊಟ್ಟು ನಾಳೆ ಮಾಡ್ತೀವಿ. ಮತ್ತೆ ತಗೊಂಡ್ಬನ್ನಿ, ನೋಡ್ಬಿಟ್ಟೆ ತಗೊಂಡಿ. ಈಗ ಹೈದರಾಬಾದ್ಗೆ ಹೋಗಿ ನೋಡಿ ತಗೊಂಡಿ. ಇಲ್ಲ, ಆತರ ನನ್ಗೆ ಆತರ ಸಿಕ್ಕಿಲ್ಲ. ಅವತ್ತು ಮೊದಲೇ ಸಿಕ್ಕಿದ್ರು ಬೆಂಗಳೂರಲ್ಲಿ, ಮಾತಾಡಿದೀವಿ, ಚೆನ್ನಾಗಿ ಮಾತಾಡ್ಸಿ ಸುಮ್ನೆ ಎಷ್ಟೊತ್ತೆ ಹೋಗಿದೆ. ಈಗ ಸಿಕ್ಕಿಲ್ಲ ನನಗೆ. ಅವ್ರು ಏನೋ ಬೇರೆ ಬಿಸಿ ಇದ್ರು. ನೆಕ್ಸ್ಟ್ ಟೈಮ್ ಅಲ್ಲಿ ಇದಾದ್ಮೇಲೆ ಭೇಟಿ ಆಗ್ತೀನಿ. ಭೇಟಿಯಾಗಿ ನಿಮ್ಗೆ ಫೋಟೋ ಹಾಕ್ತೀನಿ. ಸಿನಿಮಾ ನಾವು ನೋಡಿದೀವಿ, ನಮ್ಗೆ ಇಷ್ಟ ಆಗಿದೆ. ನಮ್ಮ ಆಡಿಯನ್ಸ್ ಹೇಳ್ಬೇಕು. ಇಲ್ಲಿ ನಮ್ದೇನು ಇರಲ್ಲ, ನಾವು ಬರೀ ಮಾಲೀಕರು ಅಷ್ಟೇ.
ಆದ್ರೆ ಅದಕ್ಕೆ ಉತ್ತರ ಕೊಡೋರು ನೀವೆಲ್ಲ ನೋಡಿ ಸಿನಿಮಾ ನೋಡಿ ನೀವ್ ಹೇಳ್ಬೇಕು, ಎಲ್ಲ ನನ್ ಮೇಲೆ ಹೇಳ್ಬಿಟ್ರೆ ಕೇಳಿಸ್ತಿಲ್ಲ. ಅದು ಇನ್ನೂ ಒಂದ್ 3-4 ದಿನ ಇದೆ, ನಮ್ ಟೀಮ್ ಜೊತೆ ಡಿಸ್ಕಷನ್ ಮಾಡಿ ನಾನು ಅನೌನ್ಸ್ ಮಾಡ್ತೀನಿ. ಯಶ್ ಅವರು ಸಿನಿಮಾ ಮಾಡಿದಾಗ್ಲೇ ಬರಲ್ಲ, ನನ್ನ ಬಗ್ಗೆ ಕೇಳಲ್ಲ. ಅಮ್ಮ ಏನ್ ಮಾಡಿದ್ರು ಜೈ, ಅಮ್ಮನಿಗೆ ಜೈ ಅಷ್ಟೇ. ಯಶ್ ಹೇಳ ಯಾಕ್ರಿ ಕೇಳ್ತಾನೆ, ನಾವು ಅವ್ನ್ ಬೆಳೆಸಿರೋದು ಅವ್ನ್ ಕೇಳಂಗಿಲ್ಲ. ಮಗ ಅಮ್ಮನ್ ಪ್ರಶ್ನೆ ಮಾಡ್ಬಾರ್ದು, ಅಮ್ಮ ಮಗನ್ ಪ್ರಶ್ನೆ ಮಾಡ್ಬೋದು. ಹೇಳಮ್ಮ ಕೊಡ್ಬಾರ್ದ? ಕೊಡ್ಬಾರ್ದು ಅಂದ್ರೆ ಕೊಡಲ್ಲ, ಕೊಡ್ಬೇಕಾ ಕೊಡ್ಬಾರ್ದ? ಕೊಡ್ಬೋದಲ್ವಾ, ಯಾರಿಗಾರ ಕೊಡ್ಬೋದಲ್ವಾ? ನೀನ್ ಹೇಳಿದ್ಮೇಲೆ ಕೊಟ್ಟೆ ಕೊಡೋಣ, ಒಳ್ಳೇದಲ್ವಾ? ಪ್ರಯತ್ನದಲ್ಲಿ ಇದೀನಿ, ಕೊಟ್ರೆ ಮಾಡ್ತೀನಿ, ನೋಡ್ಬೇಕು. ಪ್ರಯತ್ನದಲ್ಲಿ ಇದೀವಿ ನಾವು. ದೇವೇನವ್ರ ಹತ್ರ ಮಾತುಕತೆ ಮಾಡಿ ತಗೋತೀವಿ, ಕೊಟ್ರೆ ಒಳ್ಳೇದಲ್ವಾ? ಕೊಡ್ಬೇಕಲ್ಲ, ನಾವಿನ್ನು ಈಗ ಬಂದಿದೀವಿ, ಅವ್ರು ಯಾವಾಗ ನೀವು ಕೊಡಿಸ್ತೀರಾ? ಅಲ್ಲ ಕೊಡಿಸ್ತೀರಾ? ಕೊಡ್ಸಿ ನಾಳೆ ತಗೋತೀನಿ, ಕೊಡ್ಸಿ. ಓಕೆನಾ? ಅಡ್ವಾನ್ಸ್ ಬೇಕಾ? ಕೊಡ್ತೀನಿ, ಕೊಡ್ಸಿ. ಮತ್ತೆ ಕೇವಲ ಹತ್ರ ಮಾತಾಡ್ತೀರಾ? ಅಲ್ಲ, ಎಲ್ಲ ನನ್ನ ಮೇಲೆ ಹೇಳ್ಬಾರ್ದು. ನೀವು ಕೊಡ್ಸಿ, ನಾನು ತಗೋತೀನಿ. ನಾಳೆ ಎಲ್ರಿ ಅಡ್ವಾನ್ಸ್ ಮಾಡ್ರಿ, ಕೊಡಿಸ್ತಾರಂತೆ. ಕೊಡಿಸ್ತೀರೇನ್ರಿ? ಯಶು ಮನೆಗಲ್ಲ, ನಿಮಗೆ. ಎಷ್ಟೆಲ್ಲ ನಿಮ್ಮ ಅಭಿಮಾನಿಗಳು ಅವ್ರು. ನೀವ್ ಹೇಳ್ದಂಗೆ ನಮ್ಮ ಮನೆಗೆ ಅವ್ನು ಮಾಡಲ್ಲ, ಅವನು ಹೇಳಿದ್ದು ನಾವು ಮಾಡ್ಬೇಕು. ಸಿನಿಮಾ ವಿಷಯದಲ್ಲಿ ಅವ್ರು ನಾವು ಮಾತು ಕೇಳಲ್ಲ. ಕೊಟ್ರೆ ಖಂಡಿತ ಮಾಡ್ತೀವಿ, ನೀವು ಸಾಕ್ಷಿ ಇಲ್ಲ ಎಲ್ಲರ ಮುಂದೆ ಕೊಡ್ಸಿ ನಾ ಮಾಡ್ತೀವಿ. ಕೊಡಿಸ್ತಿರಲ್ವಾ ಕೆವಿಎನ್ ಅವ್ರದ್ದು? ಹಾ, ಅದನ್ನ ಅಲ್ಲಿ ಕೇಳಿ, ಮತ್ತೆ ಇಲ್ಲೇ ಕೇಳ್ತಾ ಇದ್ದೀನಿ. ಅಲ್ಲಿ ಕೇಳಿ, ಯಶ್ ಅವ್ರದ್ದು ಮೀಟಿಂಗ್ ಬರುತ್ತಲ್ಲ, ಅಲ್ಲಿ ಕೇಳಿ. ಓ, ಇಲ್ಲಿ ಸಿಕ್ಬಿಟ್ರು ಅವ್ರ ಅಮ್ಮ, ಅಲ್ಲಿ ಎಷ್ಟು ಸಿಕ್ಕಲ್ಲ ಅಂತ ಹೇಳಿ ಬಾಂಬೆ ಪ್ರೆಸ್ ಮೀಟ್ ಮಾಡ್ರಿ. ಎಷ್ಟು ಸಿಕ್ಕಿಲ್ಲ, ಪುಷ್ಪ ಸಿಕ್ಕಿಲ್ಲ ಅಂತ ಬಂದಿದ್ದೀರ. ಇನ್ನೇನು ಎಲ್ಲ ಆಯ್ತಾ? ಲಾಸ್ಟ್ ಕ್ವೆಶ್ಚನ್. ಕರ್ನಾಟಕ ಎಲ್ಲ ಕಡೆ ನಾವು ಕರ್ನಾಟಕದಲ್ಲಿ ರಿಲೀಸ್ ಮಾಡ್ತೀವಿ. ಯಾರು ನೋಡ್ತಾರೆ ನೋಡ್ಬೋದು, ಬೇರೆ ಭಾಷೆ ತಮಿಳ್ನಾಡು ನೋಡ್ಬೋದು. ಎಲ್ಲ ಆಲ್ ಓವರ್ ಕರ್ನಾಟಕ ಮಾಡಿದ್ವಿ. ಯಾರ್ಯಾರು ನೋಡ್ತಾರೆ ಅಂತ ಎಲ್ಲ ಇನ್ನು ಕನ್ನಡನು ಕೇಳ್ತಾ ಇದೀವಿ. ಅಪ್ರೋಚ್ ಅಲ್ಲಿ ಇದೀವಿ, ಕೊಟ್ರೆ ಇಲ್ಲೇ ಇದಾರೆ ಸಾಹೇಬ್ರು, ಅವರು ಓನರ್ ಎಲ್ಲಿದ್ದಾರೆ. ಎಲ್ಲ ಒಂದಿಗೆ ಕೊಡಲ್ಲ ರೀ, ಅದಕ್ಕೂ ಇವೆಲ್ಲರೂ ಅಡ್ವಾನ್ಸ್ ಮಾಡಿ ಸರ್. ವಾಪಸ್ ರಿಟರ್ನ್ ಫ್ಲೈಟ್ ಇದೆ ಚೆನ್ನೈಗೆ. ವಾಪಸ್ ರಿಟರ್ನ್ ಫ್ಲೈಟ್ ಇದೆ ಚೆನ್ನೈಗೆ. ಮತ್ತೆ ಕೇಳೋಣ, ಇನ್ನೊಂದ್ಸಲ ಸಿಕ್ಕೋಣ, ಮಾತಾಡೋಣ ಎಲ್ಲ. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.